ಇವತ್ತು ನಮ್ಮ ಮದುವೆ ಆದ ದಿನ ಹಾಲು ತಗೊಳ್ಳಿ. ನನಗಿವತ್ತು ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಪ್ರೊಫೆಸರ್ ಆಗಿ ನೂರಾರು ಮಕ್ಕಳಿಗೆ ಜ್ಞಾನ ಬೆಳಕಾಗಿರುವ ನೀವು ಶ್ರೀಮಂತರಾಗಿ ಗುಣವಂತರಾಗಿ ಇವತ್ತು ನನ್ನ ಕೈ ಹಿಡ್ದಿದ್ದೀರಂದ್ರೆ ನಿಜವಾಗ್ಲೂ ನಾನೇ ಧನ್ಯವಂತಳು. ಬಾಳೆಂಬ ಪದದಲ್ಲಿ ಒಲವೆಂಬ ರಥದಲ್ಲಿ ನೀನು ನನ್ನ ಬಾಳ ಸಂಗಾತಿಯಾಗಿ ಮಾಡಿಕೊಂಡಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಕಡೆ. ಮೌನವೇ ಆಭರಣ, ಮುಖಣಿಯೇ ಶಿಕ್ಷಣ ಎಂಬ ನಿನ್ನ ನಗುವೆ ನನ್ನ ಆಸ್ತಿ ಕಡೆ. ಹಾಗೆ ಹಳೆಯ ನೆನಪುಗಳನ್ನು ಒಂದ್ಸಲಿ ಮೆಲುಕಾಗಿ ನೋಡಿ. ನಾನು ಕಾಲೇಜಿನಲ್ಲಿ ಮೌನ ಗೌರಿ ಅಂತಿದ್ದು, ನೀವು ನನ್ನ ಕಣ್ಣ ಸನ್ನೆಯಲ್ಲೇ ಕರಿತಿದ್ದು, ನಿಮ್ಮ ಪ್ರೇಮ ಬರಗಳನ್ನು ಗೀಚಿದ್ದಾಗ ನಾನು ಅದನ್ನು ಕದ್ದು ಕದ್ದು ನೋಡ್ತಿದ್ದು, ಅದಕ್ಕೆಲ್ಲ ಒಂದು ತೆರೆ ಬಿದ್ದಂತಾಗಿದೆ. ಐ ಲವ್ ಯು ಸೋ ಮಚ್. ಅಂದು ಆ ಕಾಲೇಜಿನ ದಿನಗಳಲ್ಲಿ ಮುಂಗಾರು ಮಳೆಯಲ್ಲಿ ಸಂಜೆಯಲ್ಲಿ ನಾನು ಹಾಸ್ಟೆಲ್ಗೆ ಹೋಗುತ್ತಿರುವಾಗ ನಿನ್ನ ಕಂಗಳ ಸನ್ನೆಯ ಮೂಲಕವೇ ನಿನ್ನ ಕೊಡೆಯೊಳಗೆ ಬರೆ ಮಾಡಿಕೊಂಡಾಗ ನನ್ನೊಳಗಿನ ಪ್ರೇಮದ ಹಕ್ಕಿ ಸಂತೋಷದಿಂದ ಗರಿಗೆದರಿ ಆಕಾಶದ ಹಾರಾಡುತ್ತಿರುವಾಗ ನನಗೆ ತುಂಬಾ ಸಂತೋಷವಾಗುತ್ತದೆ. ಆ ನಿನ್ನ ಭಾವನೆಯಲ್ಲಿ ನಾನು ದಿನ ಕಳಿಸಿದ್ದೇನೆ. ನನ್ನ ಪ್ರೇಮದ ಪರಿಯನ್ನು ಹೇಳುವ ಧೈರ್ಯ ನನಗಿರಲಿಲ್ಲ. ನಿಮ್ಮ ಪ್ರೀತಿಯನ್ನು ನನ್ನ ಮನಸ್ಸಿನಲ್ಲಿ ಮೆರವಣಿಗೆ ಆಗಿದೆ. ನನಗೆ ಸಾಥ್ ಕೊಟ್ಟಿದ್ದು ಆ ಮಳೆ. ಹಾಗಾಗಿ ನಿಮ್ಮನ್ನು ನಾನು ಕಣ್ಣ ಸನ್ನೆಯಲ್ಲೇ ಕರೆದಿದ್ದೆ. ಮಳೆ ನಿಲ್ಲುತ್ತಲೇ ಅರೆ ಮನಸ್ಸಿನಿಂದ ತಿಳಿದ ನನಗೆ ನೀ ತೋರಿದ ಪ್ರೀತಿಯ ಮೊದಲ ಅನುಭವ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ವರ್ಷಧಾರಿಯ ಆರ್ಭಟದಲ್ಲಿ ನೀನಾಡುವ ಆ ನಿನ್ನ ನಗು ನನಗೆ ಮನಸ್ಸೋತು ತುಂಬಾ ಭಾವನೆ ಅನ್ನೋದು ಬರೀ ನಿಮ್ಮ ಸ್ವತ್ತಲ್ಲ. ನನ್ನಲ್ಲೂ ನೂರಾರು ಭಾವನೆಗಳು ಮೂಡಿದ್ರು. ಆದರೆ ಏನು ಮಾಡಲಿ, ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನ ಕಳೆದುಕೊಂಡು ಆ ಭಾವನೆಗಳೆಲ್ಲ ಮನಸ್ಸಿನಲ್ಲೇ ಇಟ್ಕೊಂಡಿದ್ದೆ. ಯಾವಾಗ ನಿಮ್ಮ ನೋಡಿದ್ರು ಅದನ್ನೆಲ್ಲ ನಾನು ಮರೆತು ಬಿಡ್ತಿದ್ದೀರಿ. ಇದನ್ನೆಲ್ಲ ಮರೆಯಾಗಿ ಮಾಡಿ ನಮ್ಮನ್ನ ಸಪ್ತಪತಿ ತುಳಿಯಾಗಿ ಮಾಡಿದ್ದು ಆ ಅಧಿರಾಜ್ ಅಂಕಲ್. ಹೌದು ಕಣೆ, ಅವರು ನಮ್ಮ ಪಾಲಿನ ದೇವಮಾನವರು. ಅದೆಲ್ಲ ಸರಿ ಡಾರ್ಲಿಂಗ್. ಮೊದಲ ಒಳಗಡೆ ಹೂ ಮಂಚ ಅದಕ್ಕೆ ಮುಂದೇನು ಮಾಡಿದ್ರಿ? ಮುಂದೇನು ಮಾಡುದ ಮುಂದೆ
ಹಲೋ, ಕರೀಂ ಸಾಹೇಬ್ ಪಾಠ ಮಾಡಿದಂಥ ಹರ್ಷರ್ ಅವ್ರಿಗೆ ಒಂದು ಚಿಕ್ಕ ಬಹುಮಾನ ಇದೆ. ಅವರು ತಾಂಡ್ಲೀಶ್ವರ್ ಅಂತ 5 ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ. ಅಚ್ಚಾ, ನನ್ನ ಕಲೆಯನ್ನು ಮೆಚ್ಚಿ ಪ್ರೋತ್ಸಾಹವನ್ನು ನೀಡಿದಂಥ ಮಾನ್ಯರಿಗೆ ಧನ್ಯವಾದಗಳು. ಅಣ್ಣ, ಇವತ್ತು ರಕ್ಷಾ ಬಂಧನ ಅಲ್ವಾ, ಅದಕ್ಕೆ ವಿಶೇಷವಾಗಿ ಅಡಿಗೆ ಮಾಡ್ತಾ ಇದ್ದೆ. ಇದೇನಣ್ಣ ಕೈಯಲ್ಲಿ? ಯಾಕಣ್ಣ, ಈ ನಿನ್ನ ತಂಗಿಗೆ ಸೀರೆ ತರುವಂತ ವಿಶೇಷ ಏನಿದೆ ಇವತ್ತು? ಏನಾಯ್ತಣ್ಣ? ಆದ್ರೆ ಅಂತ ಹೇಳ್ತಾ ಇದೀಯಾ? ಶೌರ್ಯ ಸಿಗ್ಲಿಲ್ವಾ? ಇಲ್ಲ ಎಲ್ಲಿಯಾದ್ರೂ ಹೋಗಿದಾರಾ? ಇಲ್ಲ ಅವ್ರಿಗೆ ಹುಷಾರಿಲ್ವಾ? ಏನಾಯ್ತು? ಹೇಳೋಣ. ಅಂತದೇನು ಆಗಿಲ್ಲ. ನಾನು ಏನು ಹೇಳಿ ಕೊಟ್ಟಿದ್ದೆ ಅಂದ್ರೆ, ಅವನು ನಿಮ್ಮಿಬ್ಬರ ಪ್ರೀತಿ ವಿಷಯ ನೋಡಿ ಸೆಲೆಕ್ಷನ್ ನಾನೇ ಕಷ್ಟಪಟ್ಟು ಹುಡುಕಿದ್ದು ಅಂತ ಒಳ್ಳೆ ಅಣ್ಣ, ಅದು ನಾನೇ ನಿನ್ನ ಮುಂದೆ ಹೇಳಬೇಕು ಅಂತ ಮಾಡಿದ್ದೆ. ನಾನು ಹೇಳಿದ್ರೆ ಎಲ್ಲಿ ನಿನ್ನ ರಿಯಾಕ್ಷನ್ ಹೇಗಿರುತ್ತೋ ಅಂತ ಭಯ ಪಟ್ಟು ಹೇಳಲಿಲ್ಲ ಅಷ್ಟೇ. ನೀನು ವಿದ್ಯಾವಂತೆ, ಬುದ್ಧಿವಂತೆ, ಮೇಲಾಗಿ ವಯಸ್ಸಿಗೆ ಬಂದವಳು. ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅಂತ ನಿರ್ಧಾರ ಮಾಡುವಷ್ಟು ಪರಿಪೂರ್ಣನಾಗಿದೆಯಾ? ಹಾಗಿತ್ತು ನೀನು ತೆಗೆದುಕೊಂಡ ನಿರ್ಧಾರ ತಪ್ಪು ಅಂತ ನನಗೆ ಗೊತ್ತಾಗಿದ್ರೆ ನಾನು ನಿನಗೆ ಕಳಿಸಿ ಹೇಳ್ತೀನಿ. ನೀನು ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಂಡಿದ್ದೆ. ಅಂದ ಹಾಗೆ ಸಂಜೆ ಶೌರ್ಯ ಮನೆ ಬರ್ತೀನಿ ಅಂತ ಹೇಳಿದ್ದಾನೆ. ಸರಿ ಅಣ್ಣ, ಬರಲಿ. ಇವತ್ತು ರಕ್ಷಾ ಬಂಧನ ಅಲ್ವಾ, ನಾನು ನಿನಗೆ ರಾಖಿ ಕಟ್ಟೋದಕ್ಕೆ ಎಲ್ಲ ಸಿದ್ಧತೆನೇ ಮಾಡಿದ್ದೀನಿ. 1 ನಿಮಿಷ ಇರು, ರಾಖಿ ತೆಗೆದು.
ಯಾಕ್ರು ಈ ರಾಖಿ ಹಬ್ಬದ ದಿನ ಬಂದು ಯಾಕೆ ಈ ರೀತಿ ರಾಕ್ಷಸರ ಹಾಗೆ ವರ್ತಿಸ್ತಾ ಇದ್ದೀರಾ? ಏನೇ ಗೊತ್ತಿದ್ರು ಏನು ಗೊತ್ತಿಲ್ಲದ ತರ ಮಾತಾಡ್ತಾ ಇದೆಯಲ್ಲ. ಈ ರೀತಿ ಕಣ್ಣೀರು ಹಾಕಿದ್ರೆ ಕರಗುವ ಹೃದಯ ಅಲ್ಲ ಇದು. ಇವರು ರಾಕ್ಷಸರು, ಅವತಾರಿಯ ನರ ರಾಕ್ಷಸರು. ನಾನು ನಿಮ್ಮಿಂದ ಪಡೆದ ಹಣದ ವಿಷಯವನ್ನ ಯಾವತ್ತೂ ನನ್ನ ತಂಗಿ ಮುಂದೆ ಹೇಳಿಕೊಂಡಿರಲಿಲ್ಲ. ದಯವಿಟ್ಟು ಅವಳನ್ನು ಬಿಟ್ಟು ಬಿಡಿ ಸಾಕಾರೆ, ಬಿಟ್ಟು ಬಿಡಿ. ಬಿಟ್ಟು ಬಿಡಬೇಕೆ? ನೀನು ಪಡೆದುಕೊಂಡಿರೋ ಸಾಲವನ್ನು ಯಾರು ಯಾಕೆ ನನ್ನನ್ನು ಹೊಡಿತಾ ಇದ್ದೀರಾ? ಅಲ್ಲ, ಅಂತ ತಪ್ಪು ನನ್ನ ಅಣ್ಣ ಏನ್ ಮಾಡಿದ್ದಾನೆ ಹೇಳಿ? ಅಂತ ತಪ್ಪು ನನ್ನ ಅಣ್ಣ ಏನ್ ಮಾಡಿದ್ದಾನೆ? ಯಾಕೆ ಹೊಡಿತಾ ಇದ್ದೀರಾ ಅಂತ? ಏನ್ ಮಾಡಿದನ ನಾನು ಹೇಳ್ತೀನಿ ಕೇಳು. ತನ್ನ ತಂಗಿ ಓದಿಲ್ಲದಿದ್ದರೂ ಭಕ್ತಿಗಿಂತ ಕಡೆಯಾಗಬಾರದು ಅಂತ ಈ ನಿನ್ನ ಮನೆಯನ್ನ ನಮಗೆ ಅಡವಿಟ್ಟು ಹಣವನ್ನು ತಂದಿದ್ದಾನೆ. ಅದಕ್ಕೆ ಕೇಳೋಣ ಅಂತ ಬಂದಿದ್ದೀವಿ. ನಮ್ಮ ಹಣವನ್ನು ನಮಗೆ ಕೊಡ್ತೀಯೋ ಇಲ್ಲ? ನನ್ನ ತಂಗಿಯನ್ನ ಹತ್ತು ಕುಕ್ಕಿದಾಗೆ ಕುಕ್ಕಿ ತಿನ್ನಬೇಕು. ಸಾವುಕಾರ, ಬೇಡ ಸೌಕರ್ಯ, ಬೇಡ. ನನ್ನ ತಂಗಿನ ಏನು ಮಾಡಬೇಡಿ ಸೌಕರ್ಯ. ಸೌಕರ್ಯ, ನಿನ್ನಿಂದ ತೆಗೆದುಕೊಂಡ ಹಣ ಈಗಲೇ ಕೊಡಿ ಅಂದ್ರೆ ಈ ಬಡವ ಎಂದು ಕೊಡಲಿ. ಎಲ್ಲಿಂದ ಕೊಡಲಿ ಎನ್ನುವುದು ಓಡಿದುಕೊಳ್ಳುವಾಗ ಇಲ್ಲವೇನೋ? ಅದು ಅಲ್ಲೇ ಇಲೆಕ್ಷನ್ ಟೈಮಲ್ಲಿ ನಮ್ಮ ವಿರುದ್ಧ ಅಪಪ್ರಚಾರ ಎಲ್ಲ ಆವಾಗ ಇರಲಿಲ್ಲವೇನೋ? ನೀನು ಪಡೆದುಕೊಂಡಿರುವ ಸೋಲದ ಅಣ್ಣ, ಯಾಕಣ್ಣ ಈ ಕರುಣೆ ಇಲ್ಲದ ಕಟುಕರ ಹತ್ರ ಯಾಕೆ ಸಾಲ ಮಾಡಿದೆ? ಇವ್ರ ಹತ್ರ ಸಾಲ ಮಾಡಿ ನನ್ನನ್ನು ಓದಿಸುವುದಾದ್ರೂ ಏನಿತ್ತಣ್ಣ? ತಂಗಳನ್ನು ತಿಂದ್ರು ತಂಪಿನ ವಾತಾವರಣದಲ್ಲಿ ಬೆಳೆದು ಸುಂದರ ಗೊಂಬೆಯಾಗಿ ಕಣ್ಣಿಗೆ ಹೂವನ್ನು ಕಂಡಾಗ ಮಕರಂದವನ್ನ ಹೀರ್ಬೇಕು ಅಂತ ಆಸೆ ಆಗ್ತದೋ ಹಾಗೆಯೇ ಈ ಅಪ್ಸರೆಯನ್ನ ಕುಕ್ಕಿ ತಿನ್ನು ಮಗನೇ. ನಿಮ್ಮ ಆಜ್ಞೆ ನನಗೆ ಸುಗ್ರೀವ ಆಜ್ಞೆ ಇದ್ದಂತೆ. ಈಗ ನೋಡಿ ಈ ನಿಮ್ಮ ಮಗನ ರಸಿಕತೆಯ ರಸದೌತಣವನ್ನು ಬಾರೇ. ಈ ಕಾಮವನ್ನು ನಿನ್ನನ್ನ ನೋಡ್ತಾ ಇದ್ರೆ ನನ್ನ ಯೌವನವೇ ನೆನಪಾಗುತ್ತೆ ನೋಡು. ಇಲ್ಲ ಅಂದ್ರೆ ನಿಮ್ಮ ಅಪ್ಪನ ಮುಖ ಕೊಡಲು ನೀನ ಇರೋದಿಲ್ಲ. ಯಾರೋ ನೀನು ನಮ್ಮೂರಿಗೆ ಬಂದು ನಮ್ಮ ಮೇಲೆ ಕೈ ಬರ್ತೇನೋ? ಯಾರು ನೀನು? ಬೇಕು ನಿಮ್ಮನ್ನು ಸದೆ ಬಳೆಯಲು ಬಂದ ಮಹಾಪ್ರಚಂಡ. ಮಾತನಾಡುತ್ತಾ ಸಮಯ ಕಳೆದ್ರೆ ಹಾರುವುದು ನಿನ್ನ ತಂದೆಯ ರುಂಡ. ಹೆಣ್ಣು ಬೇಕಾದ್ರೆ ಮನೆಯಲ್ಲಿ ಬಂದು ಮಂಚದ ಮೇಲೆ ಕುಳಿಸ್ತೀನೋ? ಬಿಟ್ಬಿಡೋಣ.
ಸರ್ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ನಮ್ಮ ಅಣ್ಣನ ಪ್ರಾಣ ಎರಡೂ ಉಳಿಸಿದ್ದೀರ. ನಿಮಗೆ ತುಂಬ ತುಂಬ ಧನ್ಯವಾದಗಳು ಸರ್. ನೀವು ಸರಿಯಾದ ಸಮಯಕ್ಕೆ ಬರದೆ ಹೋಗಿದ್ರೆ ನನ್ನ ತಂಗಿಯ ಶೀಲ ನಾಯಿಗಳ ಪಾಲಾಗ್ತಾ ಇತ್ತು. ನಿಮ್ಮ ಈ ಋಣವನ್ನು ನಾನು ಯಾವತ್ತೂ ಮರೆಯಲ್ಲ. ಅಂದಾಗೆ ನಮ್ಮನ್ನು ರಕ್ಷಿಸಿದ ತಾವ್ಯಾರು ಸರ್? ನೋಡಿ, ನಿಮಗೆ ಸಮಯ ಬಂದಾಗ ನಾನು ಯಾರು ಅಂತ ಅರಿವಾಗುವುದು. ಅಲ್ಲಿವರೆಗೂ ನೀವು ನನ್ನನ್ನು ಸರ್ ಎನ್ನುವ ಬದಲು ಅಣ್ಣ ಅಂತ ಕರೆದ್ರು ಅಷ್ಟೇ ಸಾಕು. ಆಗಲೇ ಅಣ್ಣ. ನೂರಾರು ಕಾಲ ಚೆನ್ನಾಗಿ ಬಾಳಿ. ಹಾಗೆ ನಂದೇ ಆದ ನನಗೆ ತುಂಬಾ ಕೆಲಸ ಇದೆ. ನಾನೇನು ಬರ್ತೇನೆ. ಬಾಯ್. ಬಾಣ ಒಳಗಡೆ ಹೋಗೋಣ. ದಾಟಿ ಬಂದ ಕುದುರೆ ಏರಿ ಬಂದ ನನ್ನ ಹೃದಯದ ಅಲ್ಲ ಈ ಪೆದ್ದು ಎಲ್ಲಿ ಹೋಗ್ಯಾನ ಅಂತೀನಿ. ಎಲ್ಲ ಅಲ್ಲೇನಾರು ಬಂದು ಕುಂತಾನೇನ್ರಪ್ಪ? ಇಲ್ಲ ಮತ್ತೆ ಅಲ್ಲೇನಾರು ಬಂದು ಕುಂತಾನೇನು ನೋಡ್ರಿ. ಎಲ್ಲಿ ಹುಡುಕೋದು ಅಂತೀನಿ. ನನಗಂತೂ ಸಾಕಾಗಿ ಹೋಗೈತಿ. ಎಲ್ಲಿ ಹೋಗ್ಯಾನ ಅಂತೀನಿ. ಅಲ್ಲ ನಮ್ಮ ಸಾಹುಕಾರಿಗೆ ಬೇರೆ ಪರಿಚಯ ಮಾಡ್ಕೊಡ್ಬೇಕಾಗಿತ್ತು. ಅವನ್ನ ಇವತ್ತು ಹೋಗಿ ಮಾಲ್ ತರಬೇಕು. ಟೈಮ್ ಆಗುತ್ತೆ. ಅವನಿಗಂತೂ ಟೈಮ್ ಹೋಗ್ಯಾನ ಅಂತೀನಿ. ಪೆದ್ದು ಈಗ ಕೊಡ್ ಬರಾಕತ್ತಿ. ನಾಯಿಗೆ ಏನಾರು ಬೆನ್ನ ಹತ್ತಿತ್ತೆ ನಿನಗ? ಆ ಸುಂದ್ರಿ ಆಂಟಿ ಅರ್ಧದಾರ ಸಿಕ್ಕೊಂಡು ಬೇದ್ರು ನಂದು ಸ್ವಲ್ಪ ಲೀಕ್ ಆಗ್ತೈತಿ ಹೋಗು ಅಂತಂದ್ಲು. ಏನದ ಅಂತ ಹಲ್ಕಟ್ ಕೆಲಸ ಮಾಡ ಬಂದಿ ಅಂತೀನಿ. ದೇವ್ರ ಹಣಗ್ ಹೇಳ್ತೀನಿ, ಅಂತ ಹಲ್ಕಟ್ ಕೆಲಸ ಮಾಡೋ ಮನುಷ್ಯ ನಾನಲ್ಲ. ಲೀಕ್ ಆಗೈತಿ ಅಂತ ಹಲ್ಕಟ್ ಕೆಲಸ ಇಲ್ಲ ಅಂತೀಯಲ್ಲೋ. ಏನ್ ಮಾಡೀನಿ ಅದನ್ನ? ಏನೂ ಇಲ್ಲ. ಅವ್ರ ಬಾತ್ರೂಮ್ ಶವರ್ ವಾಲನ್ನ ಹಾಕೊಡು ಅಂತಂದಳು. ಪೈಪ್ ಜಾಯಿಂಟ್ ಮಾಡಕ್ ಹೋದ್ನಾ, ಮೇಲಿನ ಸಿಂಟೆಕ್ಸ್ ನೀರೆಲ್ಲ ಮೈ ಮೇಲೆ ಬಿದ್ದು ನಮ್ದೆಲ್ಲ ಒದ್ದೆ ಆಗೋಯ್ತು. ಏನೋ ಅದು ಒದ್ದೆ ಆಗಿದ್ನಿಂದ ಸಿಂಟೆಕ್ಸ್ ನೀರಿನ ಒದ್ದೆ ಆಯ್ತಾ. ಆಮ್ಯಾಗ ಆಂಟಿ ಗಂಡದ ಪ್ಯಾಂಟ್ ಅಂತಕೊಂಡು ಆಂಟಿ ಪ್ಯಾಂಟ್ ಹಾಕ ಬಂದ್ಬಿಟ್ಟೆ. ನಾನು ಅರ್ಧ ದಾರಿಯಾಗ ಬಂದು ನೋಡ್ತೀನಿ, ನಾನು ಆಂಟಿ ಗಂಡದ ಪ್ಯಾಂಟ್ ಹಾಕ ಬಂದ್ಲಿಲ್ಲ, ಆಂಟಿ ಜೀನ್ಸ್ ಪ್ಯಾಂಟ್ ಹಾಕ ಬಂದಿನಿ. ಆಮ್ಯಾಗ ನೋಡ್ತೀನಿ ನಾನು. ಯಪ್ಪ ನೀನು ನಿನ್ನ ಕೆಲ್ಸನೋ ಬೇಡಪ್ಪ, ಸಾಕಾಗಿ ಹೋಗೈತಿ. ಅಯ್ಯೋ ನೋಡ್ ಪೆದ್ದು, ನೀ ಹಿಂಗ ಅಂದ್ಕೊಳ್ಳಿ ನನಗೊಂದು ನೆನಪಾತು. ನಂದು ಅಂದ್ರೆ ಆಗಕತ್ತಿತ್ತು. ಎಲ್ಲಿ? ಬಿಗ್ನಾಸಿ, ಹಳೆ ಬಿಗ್ನಾಸಿ. ನಮ್ಮ ಮನೆ ಬಾತ್ರೂಮ್ನಾಗ ಜೈಂಟ್ ಹಾಕಿರ್ತಾರಲ್ಲ, ಅಲ್ಲಿ ತಟ 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 ಅಂತ ಲೀಕ್ ಆಗಕತ್ತೈತಿ. ಹಾಗಿದ್ರೆ ಕಾಪರ್ ಟೀ ಹಾಕ್ಸ್ಕೊಬಿಡು. ಬಿಕ್ನಾಸಿ, ಹಳೆ ಬಿಕ್ನಾಸಿ. ಬೇವರ್ಸಿ, ನಿನ್ನ ಬಾಯಿಗೆ ಹಾವು ಕಚ್ಚಲಿ, ಅಲ್ಲ ನಿನಗೆ ಲಕ್ವ ಹೊಡಿಲಿ, ಏನಂತ ತಿಳ್ಕೊಂಡ್ಯೋ ನೀನು ನನಗ? ಅಲ್ಲ, ಈ ಅರ್ಧ ಮರ್ಧ ಇಂಗ್ಲಿಷ್ ಮಾತಾಡ್ತೀಯಲ್ಲ, ಈ ನಮ್ಮೂರಾಗ ಇಂಗ್ಲಿಷ್ ಕಲಿಸ್ಕೊಡೋರವ್ರೆ ಕಾಪರ್ ಟೀ ಅಂತ ಅಂದ್ರೆ ನಿಂಗೆ ಗೊತ್ತಿಲ್ಲೇನ? ಇನ್ನೇನು ಅಂತಾರ ನಿನಗ? ಇನ್ನೂ ಮದುವೆನೇ ಆಗಿಲ್ಲ, ಮಕ್ಳಂತರೂ ಇಲ್ಲ, ಮಂಚ ಸುಖ ಅಂತೂ ಕಂಡ ಇಲ್ಲ. ಇನ್ನು ಕಾಪಾಟಿ ಹಾಕಿಸ್ಕೊ ಅಂದ್ರೆ ಹೆಂಗ ಅಂತೀನಿ. ಅಲ್ಲ, ಕಬ್ಬಿನ ಟೀ ಹಾಕ್ಸ್ಕೊಂಡ್ರ ನೀರ್ಲಿಕ್ಕೆ ಆಗದೆಯಾ ತುಕ್ಕಡ್ ನೀರ್ಲಿಕ್ಕೆ ಆಗ್ತದೆ?
ಅದೇ ತಾಮ್ರ ಟೀ ಹಾಸ್ಕೊಂಡ್ರ ಕಾಪರ್ ಟೀ ಹಾಸ್ಕೊಂಡ್ರ ನೀರೆಲ್ಲಿ ಕತ್ತದೆ? ನೀ ನೋಡು ತಾಮ್ರ ಟೀ ಹಾಸ್ಕೊಂಡ ಅಂತಂದ್ರೆ ನೀನು ಒಳ್ಳೇದು. ಅದನ್ನೆಲ್ಲ ಬಿಟ್ಟು ನೆಟ್ ಗಮ್ ಹಾಕ್ಸು ನನ್ನ ಗಂಟೆಗೆ ಅಂದ್ರೆ ಅರ್ಥ ಆಕೈತಿ ಅವ್ರಿಗೆ ಕುಂತವ್ರಿಗೆ, ಇಲ್ಲಾಂದ್ರೆ ಅರ್ಥ ಆಗಂಗಿಲ್ಲ. ನೋಡು ನನಗೆ ಸಾರಿಪ್ಪ, ನನಗೆ ಗೊತ್ತಿರಲಿಲ್ಲ. ಎಲ್ಲೋ ಸರ್ಕಾರ ದವಾಖಾನೆಗ ಕಾಪರ್ಟಿ ಮಕ್ಳು ಆಗ್ಲಾರ್ದಂಗೆ ಹಾಕಿಸ್ಕೊಂತಾರಂತ ಓದಿರೋ ನೆನಪಿತ್ತು, ಅದಕ್ಕೆ ಹಂಗಂದೆ. ಸಾರಿ. ಅಲ್ಲ, ಅರ್ಧಂಬರ್ಧ ಇಂಗ್ಲಿಷ್ ಕಲಿಯೋ ವಿಜ್ಞಾನಿಗಳೇ ನಮ್ಮೂರ ಜಾಸ್ತಿ. ಮತ್ತ ಕಲಿಸೋರೆಲ್ಲ ಇದ್ದಾರೆ ಇಂಗ್ಲಿಷ್ ಮೀಡಿಯಂ ಅದೇ, ನಮ್ಮ ಸ್ಕೂಲಲ್ಲೇ ಉಂಟು ಇಲ್ಲಿ ನಮ್ಮೂರಾಗ. ಕಲಿತೇನ? ನಾನೆಲ್ಲ ಕಲ್ತು ಬಂದೀನಿ, ನೀ ಹೋಗಿ ಕಲಿ. ನನಗಿಂತ ನಿನಗ ಬೇಕಾಗೈತಿ ಕಲಿಯೋದು. ಅದೆಲ್ಲ ಹೋಗ್ಲಿಪ್ಪ, ಸಾವ್ಕಾರ ಹತ್ರ ಹೋಗ್ಬೇಕು, ಇವತ್ತು ಮಾಲ್ ತರಬೇಕು. ಏನು ಹಿಂಗ ಹರಟೆ ಹೊಡ್ಕೊಂಡು ನಿಲ್ಲತಿ? ಏನು ಹೋಗೋಣ? ಹೋಗೋದೇ Hi, what's up? I just broke up. Same here. Let's go. ಸಾಕತ್ ತುಂಬಾ ಸುಸ್ತಾಗತ್ತೆ. ಅಲ್ಲ ಈ ಮನೆ ಹೋಗಿ ಮಲ್ಕೊಂಬುದೇ ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ತೀಯ? ಮನೆ ನೀ ಹಿಂಗೆ ಮಾಡ್ರೆ ಮುಂದೆ ಎಲ್ಲ ಸ್ವಲ್ಪ ಏನು ಮಾಡೋದಂತ ಮಂಡಿ ಎಲ್ಲ ನೋಯ್ತೈತ. ಇನ್ನು ಏನು ಮಾಡ್ಲಾರ್ದನ ಏನು ಮಾಡಲಿಲ್ಲ ನಾನು. ಏನು ಮಾಡ್ದು? ಏನು ಒಂಚೂರು ಕಿಕ್ಕ ಬರಲಿಲ್ಲ. ನೈಟ್ ಆಗ್ಬೇಕಾಯ್ತು ಕಿಕ್ಕ. ಹೌದೌದು.
ಇನ್ನೊಂದು ಅವರೆಲ್ಲ ಬೇಕಾನ್ನಾಗತ್ತಾರ, ಅವರೆಲ್ಲ ಉಡುಪಿಗೆ ಎಲ್ಲೇ ಇಲ್ಲ. ಆಯ್ತು, ಹೋಗು ಬನ್ನಿ ಬನ್ನಿ, ಅಲ್ಲಿ ಹುಡ್ಕೊಂಡು ಸಾವುಕಾರ, ನಿಮ್ಮ ಸಾವುಕಾರ ಹತ್ರ ಹೋಗು ಬನ್ನಿ. ಸಾವುಕಾರ ಮತ್ತೆ ಇಲ್ಲ ಕೊಡು. ಯಾರ್ರೀ ನೀವು? ನಿಮ್ಗೇನು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಭಿಕ್ಷೆ ಬೇಟಕ್ಕೆ ಮನೆ ಒಳಗಡೆ ಬಂದ್ಬಿಡೋದಾ? ಮೇಡಮ್ ಕ್ಷಮಿಸಿ ನನ್ನನ್ನು, ನಾನು ಭಿಕ್ಷುಕನಲ್ಲ. ನಾನೊಬ್ಬರ ಅಡ್ರೆಸ್ ಹುಡುಕಿಕೊಂಡು ಬಂದಿದ್ದೆ. ದಾರಿಯಲ್ಲೊಬ್ಬರು ಈ ಮನೆಯನ್ನ ತೋರಿಸಿದ್ರು. ಅಂದ ಹಾಗೆ ಪ್ರೊಫೆಸರ್ ಸಿದ್ಧಾರ್ಥ್ ಮನೆ ಅಂದ್ರೆ ಏನಾ? ಎಸ್, ಹೌದು, ನಾನೇ ಪ್ರೊಫೆಸರ್ ಸಿದ್ಧಾರ್ಥ. ಅಂದ ಹಾಗೆ ಇವರು ಯಾರು? ನಾನು ಇವ್ರ ಧರ್ಮಪತ್ನಿ. ಅದು ಕಟ್ಕೊಂಡು ನಿನಗೇನಾಗಬೇಕು? ಅಯ್ಯೋ ದೇವರೇ, ನೀನು ನಿಜವಾಗ್ಲೂ ಕರುಣಾಮಯಿ. 20 ವರ್ಷಗಳ ನಂತರ ನನ್ನ ಮಗನನ್ನು ನೋಡುವ ಭಾಗ್ಯ ಕಲ್ಪಿಸಿಕೊಟ್ಟಿದ್ದೀಯ. ಜೊತೆಗೆ ಸೊಸೆ ಬೇರೆ. ತುಂಬಾ ಸಂತೋಷವಾಗ್ತಾ ಇದೆ. ನಾನೇ ಅಪ್ಪ ಅಂತ ಗೊತ್ತಾದ್ರೆ ತುಂಬಾ ಸಂತೋಷ ಪಡ್ತಾರೆ. ಈ ಯಜಮಾನ್ರೆ, ಅಲ್ಲೇ ಒಬ್ರು ನಿಂತು ಏನು ಯೋಚಿಸ್ತಿದ್ದೀರಾ? ಮನೆ ಏನಾದ್ರು ದೊಡ್ಡ ಪ್ಲಾನ? ಎಷ್ಟು ಜನರಿದ್ದಾರೆ ನಿಮ್ ಜೊತೆ? ಮಗ, ಮಗ, ನಾನು ಕಣಪ್ಪ, ನಿಮ್ಮಪ್ಪ. ಅಪ್ಪ ಅಂತೆ ಅಪ್ಪ. ನನ್ನಪ್ಪ ಸತ್ತು ನನ್ನ ಪಾಲಿಗೆ 20 ವರ್ಷಗಳೇ ಕಳೆದವು. ಹೆಚ್ಚಿನ ಭಿಕ್ಷೆಗೋಸ್ಕರ ಈ ರೀತಿ ಸೆಂಟಿಮೆಂಟ್ ಡೈಲಾಗ್ ಅನ್ನು ಹೊಡೆಯದಿರಿ. ನಡ್ರಿ ಆಚೆ. ಏನ್ರಿ ಇದು? ನಿಮ್ಮ ಅಪ್ಪ ಬೇರೆ ಅಂತ ಹೇಳ್ತಿದ್ದಾನೆ, ನೋಡಕ್ಕೆ ದೊಡ್ಡ ಕೊಲೆಗಾರನ್ ತರ ಕಾಣ್ತಿದ್ದಾನೆ. ಏನಾದ್ರೂ ನಮ್ಮನ್ನೇ ಸಾಯ್ಸಕ್ ಬಂದಿದ್ದಾನ? ಒಂದ್ ವೇಳೆ ನಿಜವಾಗ್ಲೂ ಇವ್ರ ಅಪ್ಪ ಆದ್ರೂ ಇರ್ಬೋದೋ ಏನೋ. ಹೌದು, ಅಪ್ಪ ಹೇಳ್ತಿರಲ್ಲ, ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ? ಇದು ಎಂತ ಪರಿಸ್ಥಿತಿ ಬಂತು? ನಾನು ಇವರನ್ನ ಹೇಗೆ ನಂಬಿಸಲಿ? ಮಗ, ಮಗ, ಅದು ನೀನು ಚಿಕ್ಕವನಿರುವಾಗ ನಿನ್ನಮ್ಮನ ಬರ್ತಡೇ ದಿನ ನಿನಗೆ ನಡೆದ ನಮ್ಮನೆಯ
ದೀಪ ನಿನ್ನಮ್ಮ ನಮ್ಮನ್ನೆಲ್ಲ ಬಿಟ್ಟು ಜಾರಿತು. ನೆನಪಿಲ್ವ ಮಗನೇ ನಿನಗೆ? ನೆನಪಿಲ್ವ? ಮತ್ತೆ ಉಚ್ಚರಿಸಿದರು ಮಗನೇ ಎನ್ನುವ ಪದವನ್ನು. ಆ ಪದದ ಅರ್ಥ ಗೊತ್ತಿಲ್ಲ ಫ್ರೆಂಡ್. ಚಿಕ್ಕ ವಯಸ್ಸಿನಲ್ಲಿ ನನ್ನಮ್ಮನನ್ನು ಕೊಲೆ ಮಾಡಿ ನನ್ನನ್ನು ಅಣ್ಣನಿಂದ ದೂರ ಮಾಡಿದ ಪಾಪಿ ನೀನು. ಛೆ, ಮಗ ಅಂತೆ ಮಗ. ಅಯ್ಯೋ ದೇವರೇ, ಇದೆಂತ ಅಗ್ನಿ ಪರೀಕ್ಷೆ! ಯಾವ ತಪ್ಪನ್ನು ಮಾಡದೆ ಕೊಲೆಗಾರನ ಪಟ್ಟ ಕಟ್ಟಿಕೊಂಡು 20 ವರ್ಷಗಳ ಕಾಲ ನರಕ ಯಾತನೆಯನ್ನು ಅನುಭವಿಸಿ ನನ್ನ ಮಗನನ್ನು ನೋಡಬೇಕ ಹಂಬಲದಿಂದ ಕಾತುರದಿಂದ ಓಡೋಡಿ ಬಂದರೆ ನನ್ನನ್ನು ಈ ರೀತಿಯಾಗಿ ಶಪಿಸುವುದೇ ಮಗನೇ? ಇಲ್ಲ ಮಗ, ನಾನು ನಿಜವಾಗ್ಲೂ ಕೊಲೆಯನ್ನ ಮಾಡಿಲ್ಲ. ನನ್ನನ್ನು ನಂಬು ಮಗ, ನಂಬು. ಥೂ ಪಾಪಿ, ಸ್ವಂತ ಹೆಂಡ್ತಿನೇ ಕೊಲೆ ಮಾಡಿ ಜೈಲಿಗೆ ಹೋದ ಪಾಪಿ ನೀನು. ನಿನ್ನನ್ನೆಲ್ಲ ನಂಬ್ತಾರ? ಈಗ ಯಾಕೆ ಈ ಮನೆಗೆ ಬಂದಿದ್ಯಾ? ನಮ್ಮನ್ನು ಕೊಲೆ ಮಾಡಕ್ ಬಂದಿದ್ಯೇನೋ ಕೊಲೆಗಾರ? ಸಾಕು ಮಾಡು ಮಗನೇ, ನಿನ್ನ ಘಾತುಕದ ನುಡಿಗಳನ್ನ ಅವುಗಳನ್ನ ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ. ನೀನು ಏನು ಬೇಕಾದ್ರೂ ಅನ್ನು, ಆದ್ರೆ ಹೊರಹೋಗುವಂತ ಮಾತ್ರ ಹೇಳ್ಬೇಡ. ಈ ಮನೆಯ ಆಳಾಗಿ ಇಲ್ಲೇ ಇರ್ತೀನಪ್ಪ. ನೀವು ಉಂಡು ಮಿಕ್ಕಿದ ಅನ್ನವನ್ನು ಹಾಕಿದ್ರೂ ಪರವಾಗಿಲ್ಲ. ನಿಮ್ಮ ಮನೆಯ ನಾಯಿ ಮಲಗಿಸುವ ಜಾಗದಲ್ಲಿ ಮಲಗಿಸಿದ್ರೂ ಚಿಂತೆಯಿಲ್ಲ. ನಾನು ಇಲ್ಲೇ ಇರ್ತೀನಪ್ಪ, ಇಲ್ಲೇ ಇರ್ತೀನಿ. ನಮ್ಮ ಮನೆಯ ನಾಯಿ ಮೇಲೆ ರೀ, ಹೊಡಿಬೇಡ ಬಿಡ್ರಿ. ಸತ್ಗಿತ್ತೋದ್ರೆ ಅಪವಾದ ನಿಮ್ಮ ಮೇಲೆ ಬಂದಿತ್ತು. ಹೇಗಿದ್ರು ಇವ್ರು ಅವ್ರ ಅಪ್ಪನೇ ಆಗಿರ್ಬೋದು. ಯಾಕಂದ್ರೆ ನನ್ನ ತಂದೆ ತಾಯಿನ ಕೊಂದ ಕೊಲೆಗಾರ ಅಲ್ವಾ? ಹೇಗಾದರೂ ಸೇಡು ತೀರಿಸ್ಕೊಳ್ಳೇಬೇಕು. ರೀ, ಇಲ್ಲಿ ಬನ್ರಿ ಸ್ವಲ್ಪ. ನೋಡಿ, ನಮ್ಮ ಮನೆಗೊಬ್ರು ಕೆಲ್ಸಗಾರ ಬೇಕರು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಇವನೇ ಕೆಲ್ಸಕ್ಕೆ ಇಟ್ಕೊಂಡ್ರೆ ಹೇಗೆ? ಬಿಟ್ಟು ಊಟಕ್ಕೆ ಮನೇಲಿ ಬಿದ್ದಿರ್ತಾನಲ್ವಾ? ಇವನೊಬ್ಬ ಕೊಲೆಗಾರ ಅಂತ ಗೊತ್ತಿಲ್ವ ನಿಮಗೆ? ನೀವೆಲ್ಲ ಹೂ ಅಂತೇಳಿ ನಾನು ಮ್ಯಾನೇಜ್ ಮಾಡ್ತೀನಿ ಅದನ್ನ. ನನಗೇನು ಇಷ್ಟ ಇಲ್ಲ. ನೀನುಂಟು, ಇವನುಂಟು, ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಏ ಮುದಿಯ, ಕೆಲ್ಸಕ್ಕೆ ಮನೇಲಿ ಇಟ್ಕೊಂಡಿದೀವಿ ಅಂತೇಳಿ ಅತ್ತೆ ಸೊಸೆ ಅಂತೇಳಿ ಸೆಂಟಿಮೆಂಟ್ ಏನಾದ್ರು ಮಗ ಅಂತೇಳಿ ಏನಾದ್ರು ಬಂದ್ರೆ ಗೊತ್ತಿದೆಯಲ್ಲ ನಿನ್ನ ಗತಿ ಏನಾಗುತ್ತೆ ಅಂತ. ನೋಡು, ನಿನ್ ಜಾಗ ಎಲ್ಲಿರ್ಬೇಕಂತ ಗೊತ್ತಿದೆಯಲ್ಲ. ಅಲ್ಲೋಡಲ್ಲಿ ನಾಯಿ ಕಟ್ಟಾಕಿದೀವಲ್ಲ, ಅಲ್ಲೇ ನೀನು ಮಲಗಬೇಕು, ಅಲ್ಲೇ ನಿನಗೆ ಊಟ. ಅದು ಬಿಟ್ಟು ಮನೆಗೆ ಬಂದು ಸೊಸೆ ಮಗ ಅಂತ ಏನಾದ್ರು ಸೆಂಟಿಮೆಂಟ್ ಅಂತ ಬಂದ್ರೆ ನಿನಗೆ ಕಾಲಿದೆ. ಈ ಮನೇಲಿರೋ ಆಸೆ ಇದೆ ಇಲ್ಲೋ? ಹಾಗಲಿ ತಾಯಿ, ನೀವು ಹೇಳಿದಂತೆ ಎಲ್ಲ ಕೆಲಸಗಳನ್ನು ಮಾಡುತ್ತೇನೆ. ನನ್ನ ಮಗನ ಮುದ್ದು ಮುಖವನ್ನು ನೋಡಿ ಸಂತೋಷದಿಂದ ಇರುತ್ತೇನೆ. ನಡಿ ಹಾಗಾದ್ರೆ ಒಳಗಡೆ. ಜೀವನ ಒಂದು ಗೋಣಿ ಚೀಲವಿದ್ದಂತೆ, ಚಂದವಿದ್ದಾಗ ಎಲ್ಲವನ್ನು ತುಂಬಿಡಲು ಬಳಸುತ್ತಾರೆ, ಹರಿದಾಗ ಕಾಲಡಿಯಲ್ಲಿ ಹಾಕಿ ಹೊಲಸನ್ನು ಒರೆಸುತ್ತಾರೆ. ನನ್ನ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಎಲ್ಲಿದೆಯೋ ನ್ಯಾಯ, ಎಲ್ಲಿದೆಯೋ ನೀತಿ, ಜಗದಲ್ಲಿ ತುಂಬಿದೆ ಅನ್ಯಾಯ, ಜಗದಲ್ಲಿ ತುಂಬಿದೆ ಅನ್ಯಾಯ. ಓ ದೇವನೇ ಎಲ್ಲಿರುವೆ, ಓ ದೇವನೇ ಎಲ್ಲಿರುವೆ, ಎಲ್ಲಿದೆಯೋ ನ್ಯಾಯ, ಎಲ್ಲಿದೆಯೋ ನೀತಿ,
ಜಗದಲ್ಲಿ ತುಂಬಿದೆ ಅನ್ಯಾಯ, ಜಗದಲ್ಲಿ ತುಂಬಿದೆ ಅನ್ಯಾಯ. ಇದೇನು ಗೆಳೆಯ, ಯಾರ ಮನೆಗೆ ಬಂದಿದ್ದೇವೆ, ಏನು ವಿಷಯ? ರಮಣ್, ನಿನಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದೇನೆ. ಹೌದಾ? ನಂದು ಒಂದು ಸರ್ಪ್ರೈಸ್ ಇದೆ, ಆದರೆ ಮೊದಲೇ ನೀನೇ ಹೇಳಬೇಕು. ಹೇಳ್ತೇನೆ ರಮಣ್, ನಮಗೆ ಎಷ್ಟು ಜನ ಪರಿಚಿತರಿದ್ದಾರೆ ಎನ್ನುವುದಕ್ಕಿಂತ ಮುಖ್ಯವಾಗಿ ಸ್ನೇಹಕ್ಕೆ ಅರ್ಹರಾದವರು ಎಷ್ಟು ಜನ ಎಂಬುದೇ ಮುಖ್ಯ. ಸಂತಸದ ಸಮಯದಲ್ಲಿ ಜೊತೆಗಿದ್ದು ಕಷ್ಟದ ಕಾಲದಲ್ಲಿ ಕೈ ಕೊಡುವ ಸ್ನೇಹಿತರು ಕೋಟಿ ಇದ್ದರು ವ್ಯರ್ಥ. ಅಂತಹ ಅಪಾರ ಸ್ನೇಹಿತರ ಮಧ್ಯದಲ್ಲಿ ನೀನೊಬ್ಬ ನನ್ನ ಪಾಲಿಗೆ ದೈವ ಸ್ವರೂಪಿ ಸ್ನೇಹಿತಗಳು. ನೀನು, ನಿನ್ನ ತಂದೆಯವರು ನನ್ನ ಕಷ್ಟ ಕಾಲದಲ್ಲಿ ಮಾಡಿದ ಸಹಾಯದ ಋಣ ನನ್ನಿಂದ ತೀರಿಸಲಾಗದು. ಗೆಳೆಯ, ಹಾಗೆ ಕೇಳ್ತೀಯೋ? ಬದುಕಿನಲ್ಲಿ ಪ್ರೀತಿ ವಿಶ್ವಾಸ ಅತಿ ಮುಖ್ಯವಾಗಿರುತ್ತೆ. ವಿಶ್ವಾಸವಿಲ್ಲದ ಜನಗಳನ್ನುಂಟು ತೃಣಕ್ಕೆ ಸಮಾನ. ನೀನು ಕೂಡ ನಮ್ಮ ಡ್ಯಾಡಿಗೆ ಒಳ್ಳೆ ವಿಶ್ವಾಸಿಗ. ಸತ್ಯದ ಮಗನಾಗಿದ್ದೆ, ನನಗೆ ಒಬ್ಬ ಅಣ್ಣನಾಗಿದ್ದೆ, ಒಳ್ಳೆ ಸ್ನೇಹಿತನಾಗಿದ್ದೆ. ಇಲ್ಲಿ ನಿನಗೆ ನಾವು ಮಾಡಿದ್ದು ಅಲ್ಪವೇ. ನೀನು ನಿನ್ನ ಸ್ವಪ್ರಯತ್ನದಿಂದ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀಯ. ಅಷ್ಟೇ ರಮಣ್, ಅಗತ್ಯ ವೇಳೆಯಲ್ಲಿ ಕೊಟ್ಟಿದ್ದು ಅಲ್ಪವಾದರೂ ಅಮೂಲ್ಯವಾದದ್ದು. ಓಕೆನಪ್ಪ ಮಹಾನುಭಾವ, ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಬೇರೆಯವರ ಮನೆ ಮುಂದೆ ಎಷ್ಟೊತ್ತಂತ ಕಾಯ್ತೀವಿ. ಹೌದಲ್ವಾ? ಒಂದು ನಿಮಿಷ, ಯಾರಿದ್ದೀರ ಮನೆಯಲ್ಲಿ? ಬಂದೆ. ಸೌರ್ಯ, ಇದೇನಪ್ಪ ದಿಢೀರ್ ಅಂತ ಒಂದು ಮಾತು ಹೇಳಿ ಡೈರೆಕ್ಟ್ ಆಗಿ ಒಳಗೆ ಬರ್ಬೋದಿಲ್ಲ. ಇವನು ನನ್ನ ತಮ್ಮ, ಸ್ನೇಹಿತ, ದ ಗ್ರೇಟ್ ಲಾಯರ್ ರಮಣ್ ಅಂತ. ನಮಸ್ಕಾರ ಸರ್. ನಮಸ್ಕಾರ. ಅಂದಾಗೆ ತಾವ್ಯಾರಂತ ಗೊತ್ತಾಗಿಲ್ಲಲ್ಲ. ನಾನೇ ಹೇಳ್ತೇನೆ, ಒಂದು ನಿಮಿಷ, ನನ್ನ ಸರ್ಪ್ರೈಸ್ ಇನ್ನು ಮುಗ್ದಿಲ್ಲ. ಸುಶಾಂತ್, ನಿಮ್ಮ ಮನೆಯಲ್ಲಿ ಇನ್ಯಾರು ಇಲ್ವಾ? ಓಹೋ, ಹಾಗ ಇದ್ದಾರೆ. ನೀರು ತರ್ಲಿಕ್ಕಂತ ಬಾವಿಗೆ ಹೋಗಿದ್ದಾರೆ. ಮಗು ಬಂದೇ ಬಿಟ್ಲು. ಇವಳು ಸನ್ನೆ ಮಾಡ್ತೀರ ನೋಡಿದ್ರೆ ಮೊನ್ನೆ ನಡೆದ ವಿಷಯ ಮನೇಲೇನು ಹೇಳಿಲ್ಲ. ಅಂದಾಗೆ ಯಾರು? ರಮಣ್, ಜಾಸ್ತಿ ಯೋಚಿಸಬೇಡ. ನೀನು ವಕೀಲನೆನ್ಬಹುದು ನನಗೆ ಗೊತ್ತುಂಟು. ಈಗ ನನ್ನ ಸರ್ಪ್ರೈಸ್ ಕೇಳು. ಇವನಿದ್ದಾನಲ್ಲ, ನನ್ನ ಬಾಲ್ಯ ಸ್ನೇಹಿತ ಸುಶಾಂತ್ ಅಂತ. ಇವಳು ನನ್ನ ಉಸಿರು, ನನ್ನ ಪ್ರಾಣ, ನಿನ್ನೊತ್ತಿಗೆ ಸಂಚಿತ ಕಣ. ಆಕಾಶದಷ್ಟು ಆಸೆ ಬಯಸಿದೆ, ಬೆಟ್ಟದಷ್ಟು ಸಂಗ ಬಯಸಿದೆ, ಕಲ್ಪನೆಗೂ ಮೀರಿದ ಕನಸು ಕಂಡಿದೆ. ನನ್ನ ಕನಸು ಕನಸಾಗಿ ಉಳಿದು ಬಿಟ್ಟಿದೆಯಲ್ಲ. ಈ ಬಡವನ ತಂಗಿಯನ್ನ ಹೇಗೆ ಒಪ್ಪಿಗೆ ಅಂತ ಒಪ್ಕೊಳ್ಳೋದು ಅಂತ. ಸುಶಾಂತ್, ಏನಂತ ಮಾತಾಡ್ತೀಯೋ? ಇಂತಹ ಸುಗುಣಶೀಲೆ, ಗುಣವಂತೆ, ಸೌಂದರ್ಯ ದೇವತೆಯನ್ನು ಅತ್ತಿಗೆ ಅಂತ ಒಪ್ಕೊಳ್ಳಿಲ್ಲ ಆದ್ರೆ ಆ ದೇವರು ಕೂಡ ನನ್ನನ್ನ ಕ್ಷಮಿಸಲಾರ. ಅಣ್ಣ, ಒಂದು ಸಣ್ಣ ಮುನ್ಸೂಚನೆಯನ್ನು ಕೊಡದೆ ನೀನು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ತಪ್ಪಣ್ಣ. ಯಾಕಂದ್ರೆ ಬರುವಾಗ ಅತ್ತಿಗೆಗೆ ಏನಾದರೂ ಗಿಫ್ಟ್ ಆದ್ರೂ ತರ್ತೀನಲ್ವಾ? ರಮಣ, ನೀನು ಮೌನವಾಗಿ ನಿಂತಿರೋದನ್ನು ನೋಡಿದ್ರೆ ನೀನು ಎಲ್ಲಿ ನನ್ನನ್ನು ಅತ್ತಿಗೆ ಅಂತ ಒಪ್ಕೊಳ್ತೀವಿ ಇಲ್ವ ಅಂತ ಭಯ ನನ್ನನ್ನು ಕಾಡ್ತಾ ಇತ್ತು. ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನುವಂತೂ ತಂಗಿಯವ್ವ, ನಾನು ಬಡವನಾದರೆ ತಾಯಿಯ ಎದೆ ಹಾಲು ಕುಡಿಯದಿದ್ದರೇನು?
ನಿನಗೆ ಪ್ರೀತಿಯಿಂದ ಕೈ ತುತ್ತು ತಿನ್ನಿಸುವಾಗ ತಾಯಿ ಎರಿ ಹಾಲಿನ ಸವಿಯ ಅಮೃತವನ್ನ ಸಂಸ್ಕಾರವೆಂಬ ತಟ್ಟೆಯಲ್ಲಿಟ್ಟು ಉಣಿಸಿದ್ದೇನೆ. ನಿನ್ನ ಮನಸ್ಸಿನಲ್ಲಿರುವ ಕನಸನ್ನ ಪುಟ ಪುಟವಾಗಿ ಓದಿದ್ದೇನೆ. ಅಣ್ಣನಾದ ಮಗಳಂತೆ ಸಾಕಿದ್ದೇನೆ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಿದೆಯಪ್ಪ. ನಿನ್ನ ಗಟ್ಟಿ ಮನಸ್ಸು, ನಿಷ್ಕಲ್ಮಶವಾದ ಪ್ರೀತಿನೇ ಇಂದು ನಿಮ್ಮಿಬ್ಬರನ್ನು ಒಂದುಗೂಡಿಸಿದೆ. ಸುಶಾಂತ್, ಆಗೋದೆಲ್ಲ ಒಳ್ಳೆಯದಕ್ಕೆ. ಹಳೆಯ ಸ್ನೇಹ ಪ್ರೀತಿ ಇಂದು ಹೊಸ ಸ್ನೇಹಿತನೊಂದಿಗೆ ಒಂದಾದೆವು ನಾವು. ರಮಣ್, ನೀನೇನೋ ನನಗೆ ಸರ್ಪ್ರೈಸ್ ಕೊಡ್ಬೇಕಂತಿದ್ಯಲ್ಲ, ಏನದು? ಏನದು? ಅಲ್ಲ, ನಾವು ಹಾಗೆ ನಮ್ಮಿಬ್ಬರ ಪ್ರೀತಿ ಚಿಕ್ಕಂದಿನಲ್ಲೇ ಇತ್ತು. ಆದರೆ ಅದು ಎಲ್ಲಿ ಮತ್ತೆ ಚಿಗುರುಡಿಯುತ್ತೋ ಇಲ್ಲೋ ಅಂತ ಗೊತ್ತೇ ಇರಲಿಲ್ಲ. ಮನಸ್ಸಿನಲ್ಲೇ ಪ್ರೀತಿ ಮಾಡಿದ್ರು ಅವರು ನನ್ನ ಮುಂದೆ ಹೇಳಿರಲಿಲ್ಲ. ಈಗ ಮತ್ತೆ ನಾವಿಬ್ಬರು ಒಂದುಗೂಡಿದ್ದೀವಿ. ಮದುವೆ ಅನ್ನೋದು ಆ ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತಂತೆ. ಅಂದಹಾಗೆ ನಮ್ಮ ಹಾಗೆ ಏನಾದರೂ ನಿಂದು ಫ್ಲ್ಯಾಶ್ ಬ್ಯಾಕ್ ಲವ್ ಸ್ಟೋರಿ ಏನಾದರೂ ಇದೆಯಾ? ನನ್ನದೇ ಗೋಡೆಯ ಮೇಲೆ ನಿನಗಾಗಿ ಬರೆದೆ ಓಲೆ. ನೀ ಓದುವ ಮುನ್ನ ಬಲದೂರ ಸಾಗಿದೆ ನಾನಾಗಿ ದೇವತೆ ಅಂತ ನಿನ್ನ ಬಗ್ಗೆ ಈ ರೀತಿ ಕಲ್ಪಿಸ್ತೇನೆ ಅಂತ ನನ್ನಲ್ಲಿ ಖಿನ್ನತೆ ಉಂಟಾಗ್ತಿದೆ. ನನಗೆ ಸಂತೋಷವಿದೆ. ನೀನು ನನ್ನ ಅಣ್ಣನ ಮಡದಿ ಎಂದು, ನನ್ನ ಸ್ನೇಹಿತನ ಸತಿ ಎಂದು. ರಮಣ್, ಏನು ಯೋಚಿಸ್ತಿದ್ಯಾ? ನಾನು ಹೇಳೋ ವಿಷಯ ನೀನು ಕೇಳಿದ್ರೆ ಎಷ್ಟು ಸಂತೋಷ ಪಡ್ತೀಯ ಅಂತ ಯೋಚಿಸ್ತಿದ್ದೆ ಅಣ್ಣ. ಏನಿಲ್ಲ ಅಣ್ಣ, ಸಿದ್ಧಾರ್ಥನ ಅಡ್ರೆಸ್ ಸಿಕ್ಕಿದೆ ಅಣ್ಣ. ಸಿದ್ಧಾರ್ಥನ ಅಡ್ರೆಸ್ ಸಿಕ್ಕಿದೆ. ರಮಣ್, ಏನು ಹೇಳ್ತಿದ್ಯಾ? ನೀನು ಹೇಳ್ತಿರೋದು ನಿಜನಾ? ಸಂಚಿತ, ನನ್ನ ತಮ್ಮನ ಅಡ್ರೆಸ್ ಸಿಕ್ಕೇ ಬಿಟ್ಟು ನನ್ನ ತಮ್ಮ ಸಿಕ್ಕಿದ. ರಮಣ್, ಈ ಸಂತೋಷ ನನ್ನಿಂದ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಈಗಲೇ ಇವತ್ತೇ ಹೋಗ್ಬೇಕು ರಮಣ್, ಇವತ್ತೇ ಹೋಗ್ಬೇಕು. ಹೇಳ್ತೀನಿ, ಇದೇ ನೋಡಪ್ಪ ಸಿದ್ಧಾರ್ಥ ಅಡ್ರೆಸ್. ನಡೆ, ಈಗಲೇ ಹೋಗೋಣ. ಅವನೇನಾದ್ರು ನನ್ನ ನೋಡಿದ್ರೆ ತುಂಬಾ ತುಂಬಾ ಖುಷಿ ಪಡ್ತಾನೆ ರಮಣ್, ತುಂಬಾ ಖುಷಿ ಪಡ್ತಾನೆ. ಬಾ ರಮಣ್, ಹೋಗೋಣ. ಗೆಳೆಯ, ಮೊದಲ ಬಾರಿ ಅತ್ತಿಗೆ ಮನೆಗೆ ಬಂದಿದ್ದೇವೆ. ತುಂಬಾ ಹಸುವೆ ಕೂಡ ಆಗಿದೆ. ಅದರಲ್ಲೂ ಅತ್ತಿ ಕೈ ರುಚಿ ನೋಡಬೇಕನ್ನೋ ಆಸೆ ಬೇರೆ. ಅದಕ್ಕಿಂತ ಮುಖ್ಯವಾಗಿ ಸಿದ್ಧಾರ್ಥನನ್ನು ನೀನು ನೋಡಲು ಹೋದಾಗ ಅತ್ತಿಗೆಯನ್ನು ಮದುವೆಯಾಗಿ ಹೋದ್ರೆ ಅವನಿಗೆ ಡಬಲ್ ಖುಷಿ ಅಲ್ವಾ? ಸುಶಾಂತ್, ಇದಕ್ಕೆ ನಿಮ್ಮ ಅನಿಸಿಕೆ ಏನು? ನೀನ್ ಹೇಳುದೇನೋ ಸರಿ, ಆದ್ರೆ ದಿಢೀರಂತ ಮದುವೆ ಅಂದ್ರೆ ನಾನು ಕೂಡ ನನ್ನ ತಂಗಿಗೋಸ್ಕರ ಏನಾದ್ರೂ ಮಾಡ್ಕೊಳ್ಬೇಕು. ಸುಶಾಂತ್, ನೀನು ಏನೂ ಮಾಡೋದು ಬೇಡ. ಎಲ್ಲ ಖರ್ಚು ನಾನು ನೋಡ್ಕೊಳ್ತೇನೆ. ನನಗೆ ಈ ಆಡಂಬರದ ಮದುವೆ ಇಷ್ಟವಿಲ್ಲ. ಯಾವುದಾದರೂ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿರುವ ಹಿರಿಯರ ಹಿರಿಯರ ಆಶೀರ್ವಾದ ಪಡೆದು ಸಪ್ತಪದಿ ತುಳಿಯೋಣ. ಹಾಗೆ ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಅವರಿಂದ ಆಶೀರ್ವಾದ ಪಡೆಯೋಣ. ಆಶ್ರಮಕ್ಕೆ ನಮ್ಮಿಂದಾದಷ್ಟು ಸಹಾಯ ಮಾಡೋಣ. ಅವರ ಹಾರೈಕೆಯಿಂದಾದರೂ ನಮ್ಮ ತಂದೆಯವರು ನಮಗೆ ಬೇಗ ಸಿಗಬಹುದು. ಏನಂತೀರಾ? ಸರಿ, ಹಾಗೆ ಆಗಲಿ. ಇಡ್ಸೋಕೆ ಪಾಪ, ಹೀಗೆ ಮಾತಾಡ್ತಿರ್ತೀರೋ ಅಥವಾ ಊಟಕ್ಕೆ ಸರಿ, ಬನ್ನಿ, ಎಲ್ರಿಗೂ ಊಟಕ್ಕೆ ಬಡಿಸ್ತೀನಿ.